ಮಿತ್ರರೇ ನಮಸ್ಕಾರ. ಮಿತ್ರರೇ, ನಿನ್ನೆಯಿಂದಲೂ ಕೂಡ ಭಾರತದ ಮಾಧ್ಯಮಗಳಲ್ಲಿ, ಕೆಲ ಯೂಟ್ಯೂಬ್ ಚಾನಲ್ಗಳಲ್ಲಿ, ಕೆಲ ಪತ್ರಿಕೆಗಳಲ್ಲಿ ಒಂದೇ ಸುದ್ದಿ. ಭಾರತದ ರಕ್ಷಣಾ ಸಚಿವರು, ಭಾರತದ ಸೇನಾ ಮುಖ್ಯಸ್ಥರು ಎಲ್ಲರೂ ಕೂಡ ಪಾಕಿಸ್ತಾನಕ್ಕೆ ಧಮಕಿ ಹಾಕಿದ್ದಾರೆ. ಹೀಗಾಗಿ ಆಪರೇಷನ್ 2.0 ಆರಂಭಗೊಳ್ಳಬಹುದು. ಮತ್ತೊಮ್ಮೆ ಭಾರತ ಪಾಕಿಸ್ತಾನಕ್ಕೆ ಸರಿಯಾದ ಬುದ್ಧಿ ಕಲಿಸೋದಕ್ಕೆ ಯುದ್ಧ ಶುರು ಮಾಡಿಬಿಡಬಹುದು. ಈ ರೀತಿಯ ವ್ಯಾಖ್ಯಾನಗಳು ಕೇಳಿ ಬರ್ತಾ ಇದ್ದಾವೆ. ಈ ರೀತಿಯ ವ್ಯಾಖ್ಯಾನಗಳು ತಪ್ಪಲ್ಲ. ಯಾಕೆ ಕೇಳಿದ್ರೆ, ಈಗ ಭಾರತದಲ್ಲಾದಂತಹ ಬೆಳವಣಿಗೆ ಇದೆಯಲ್ಲ, ಇದು ಆಸ್ ಯೂಶುವಲ್ ಅಲ್ವೇ ಅಲ್ಲ, ಅಂದರೆ ನಾರ್ಮಲ್ ಅಲ್ಲ. ನಿಮಗೆಲ್ಲ ಗೊತ್ತೇ ಇದೆ ನಮ್ಮ ಸೇನೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ. ಅವರು ಕಡಿಮೆ ಮಾತನಾಡ್ತಾರೆ, ಹೆಚ್ಚು ಕೆಲಸ ಮಾಡ್ತಾರೆ. ಅದೇ ಪಾಕಿಸ್ತಾನದವ್ರದ್ದು ಉಲ್ಟಾ ಬಿಡಿ. ಅವರು ಮಾತು ಹೆಚ್ಚಿಗೆ ಆಡ್ತಾರೆ, ಕೆಲಸ ಝೀರೋ. ಅಂತಹದ್ರಲ್ಲಿ ಭಾರತದ ರಕ್ಷಣಾ ಸಚಿವರು ಮೊದಲಿಗೆ ಮಾತನಾಡ್ತಾರೆ, ಆನಂತರ ಭಾರತದ ಆರ್ಮಿ ಮುಖ್ಯಸ್ಥರು ಮಾತನಾಡ್ತಾರೆ, ಏರ್ಫೋರ್ಸ್ ಮುಖ್ಯಸ್ಥರು ಕೂಡ ಮಾತನಾಡ್ತಾರೆ. ಒಬ್ರು ಆಗ್ತಿದ್ದ ಹಾಗೆ ಒಬ್ರು ಪಾಕಿಸ್ತಾನಕ್ಕೆ ಧಮಕಿ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಏನಿದರ ಸೀಕ್ರೆಟ್? ನಿಜವಾಗ್ಲೂ ಯುದ್ಧ ಶುರು ಆಗ್ಬಿಡುತ್ತಾ ಅಥವಾ ಇದರ ಹಿಂದೆ ಏನಾದರೂ ಉದ್ದೇಶಗಳಿದೆಯಾ? ಭಾರತ ಪಾಕಿಸ್ತಾನಕ್ಕೆ ಅಥವಾ ಇಡೀ ವಿಶ್ವಕ್ಕೆ ಏನಾದರೂ ಕನ್ವೆ ಮಾಡೋದಕ್ಕೆ ಯತ್ನ ಮಾಡ್ತಾ ಇದೆಯಾ? ಈ ವಿಚಾರದಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಅಂಶಗಳಿದ್ದಾವೆ. ನನಗೆ ತಿಳಿದಂಥ ಅಲ್ಪ ಸ್ವಲ್ಪ ಜಿಯೋ ಪೊಲಿಟಿಕ್ಸ್ನ ಅಂಶಗಳನ್ನು ಆಧರಿಸಿ ನಿಮಗೆ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಕೊಡ್ತೀನಿ. ಭಾರತದ ಸೇನಾ ಮುಖ್ಯಸ್ಥರುಗಳು ಮಾತನಾಡಿದ್ರಲ್ಲಿ ಒಂದು ದೊಡ್ಡ ತಂತ್ರಗಾರಿಕೆ ಇದೆ, ಅದನ್ನು ನಿಮಗೆ ತಿಳಿಸ್ತೀನಿ. ಜೊತೆಗೆ ಮಿತ್ರರೇ, ನಾನು ಮೊನ್ನೆ ಈ ಏಷ್ಯಾ ಕಪ್ ನಡೆದಂತಹ ಸಂದರ್ಭದಲ್ಲೇ ನಿಮಗೊಂದು ಮಾತು ಹೇಳಿದ್ದೆ. ಪಾಕಿಸ್ತಾನ ಮ್ಯಾಚ್ ಅನ್ನು ಸೋತಿದೆ, ಟ್ರೋಫಿಯನ್ನು ಕೊಡುವಂತಹ ಸಂದರ್ಭದಲ್ಲೂ ಕೂಡ ಇಂಗತಿಂದ ಮಂಗನಂತಾಗಿದೆ. ಇದನ್ನೆಲ್ಲ ಇಡೀ ವಿಶ್ವ ಲೈವ್ ನಲ್ಲಿ ನೋಡಿದೆ. ಇಷ್ಟಾದರೂ ಕೂಡ ಪಾಕಿಸ್ತಾನ ಇದನ್ನು ಸಂಭ್ರಮಿಸುತ್ತೆ. ಈ ಸೋಲಿಗೆ ಕಾರಣ ಆದವರಿಗೆ ಪ್ರಮೋಷನ್ ಕೊಡುತ್ತೆ ಅಂತ ನಿಮಗೆ ತಿಳಿಸಿದ್ದೆ. ಅದು 100ಕ್ಕೆ 100 ಸತ್ಯ ಆಗಿದೆ ಮಿತ್ರರೇ. ಪಾಕಿಸ್ತಾನದಲ್ಲಿ ಕಪ್ ಕಳ್ಳ ಮೊಹಿನ್ ನಖ್ವಿಗೆ ಚಿನ್ನದ ಪದಕದ ಘೋಷಣೆಯಾಗಿದೆ. ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಇದನ್ನು ಕೂಡ ಈ ವಿಡಿಯೋದಲ್ಲೇ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, 36 ಗಂಟೆಗಳು ಭಾರತ ಸೇನೆಯ 3 ಪ್ರಮುಖರು, ಒಬ್ಬರು ಭಾರತದ ರಕ್ಷಣಾ ಸಚಿವರು, ಇನ್ನೊಬ್ರು ಭಾರತದ ಆರ್ಮಿಯ ಮುಖ್ಯಸ್ಥರು, ಮತ್ತೊಬ್ರು ಭಾರತದ ವಾಯುಸೇನೆಯ ಮುಖ್ಯಸ್ಥರು. ಈ 3 ಮಂದಿಯೂ ಕೂಡ ಪಾಕಿಸ್ತಾನಕ್ಕೆ ಅದೆಂತಹ ದೊಡ್ಡ ಧಮಕಿ ಹಾಕಿದ್ದಾರೆ ಅಂತಂದ್ರೆ, ಪಾಕಿಸ್ತಾನಕ್ಕೆ ಅಕ್ಷರಶಃ ಇದು ನುಂಗಲಾರದ ತುತ್ತಾಗಿದೆ. ಭಾರತದ ಸೇನೆ ಏನ್ ಮಾಡೋದು ಹೊರಟಿದೆ, ಅವರ ಪ್ಲಾನ್ ಏನಾಗಿದೆ, ಹೀಗಂತ ಪಾಕಿಸ್ತಾನ 100ಕ್ಕೆ 100ರಷ್ಟು ತಲೆ ಕೆಡಿಸ್ಕೊಂಡು ಕೂತಿದೆ. ಯಾಕಂದ್ರೆ ಭಾರತದಿಂದ ಇಂತಹ ಧಮಕಿಗಳು ಸಾಮಾನ್ಯವಾಗಿ ಬರೋದಿಲ್ಲ. ನಾವು ಸುಮ್ಮನೆ ಇರ್ತೀವಿ. ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗುವಂತ ಸ್ವಭಾವದವರು ಭಾರತದವರು ಅಲ್ವೇ ಅಲ್ಲ. ಆದಷ್ಟು ತಾಳ್ಮೆ ಸಹನೆಯಿಂದಲೇ ವರ್ತಿಸುವಂತಹದ್ದು ನಮ್ಮ ಸೇನೆ ಕೂಡ. ತಾಳ್ಮೆ ಮತ್ತು ಸಹನೆ ಎರಡೂ ಕೂಡ ಶಕ್ತಿಯ ಪ್ರತೀಕವೇ. ಅದು ಯಾವತ್ತೂ ಕೂಡ ದೌರ್ಬಲ್ಯದ ಸಂಕೇತವಾಗಿರೋದಿಲ್ಲ. ಈಗ ವಿಚಾರಕ್ಕೆ ಬಂದ್ಬಿಡೋಣ. ನಾನು ನಿಮಗೆ ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ಭಾರತದ ರಕ್ಷಣಾ ಸಚಿವರು ಸರ್ ಕ್ರೀಕ್ ವಿಚಾರವಾಗಿ ಪಾಕಿಸ್ತಾನಕ್ಕೆ ಧಮಕಿ ಹಾಕಿದ್ದಾರೆ. ನೀವೇನಾದರೂ ಗುಜರಾತ್ನ ಸರ್ ಕ್ರೀಕ್ ವಿಚಾರಕ್ಕೆ ಬಂದಿದ್ದೆ ಆದರೆ ನಾವು ಕರಾಚಿಯನ್ನ ರೀಚ್ ಆಗ್ತೀವಿ, ಪಾಕಿಸ್ತಾನ ಕರಾಚಿಯನ್ನೇ ಮರಿಬೇಕಾಗುತ್ತೆ ಅಂತ ಭಾರತದ ರಕ್ಷಣಾ ಸಚಿವರು ಗುಜರಾತ್ನಲ್ಲಿ ನಿಂತ್ಕೊಂಡು ಒಂದು ಧಮಕಿ ಹಾಕಿದ್ರು. ಇದನ್ನೇ ಪಾಕಿಸ್ತಾನ ಜೀರ್ಣ ಮಾಡಿಕೊಳ್ಳೋದಕ್ಕೆ ಒದ್ದಾಡ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಭಾರತದ ಆರ್ಮಿ ಚೀಫ್ ಆಗಿರುವಂತಹ ಉಪೇಂದ್ರ ದ್ವಿವೇದಿ ಅವರು ರಾಜಸ್ಥಾನದ ಒಂದು ಮಿಲಿಟರಿ ಕ್ಯಾಂಪ್ಗೆ ಹೋಗ್ತಾರೆ. ಆ ಮಿಲಿಟರಿ ಕ್ಯಾಂಪ್ ಇರುವಂತಹದ್ದು ಪಾಕಿಸ್ತಾನದಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿ. ಪಾಕಿಸ್ತಾನಕ್ಕೆ ಅಷ್ಟು ಸಮೀಪದಲ್ಲಿ ಹೋಗಿ ನಿಂತಹ ಭಾರತದ ಆರ್ಮಿ ಚೀಫ್ ಉಪೇಂದ್ರ ದ್ವಿವೇದಿ, ಪಾಕಿಸ್ತಾನ ಉಗ್ರವಾದವನ್ನ ಕೈ ಬಿಡಬೇಕು, ಉಗ್ರರನ್ನ ಯಾವ ಕಾರಣಕ್ಕೂ ಕೂಡ ಪೋಷಿಸಬಾರದು. ಒಂದು ವೇಳೆ ಉಗ್ರರನ್ನ ಪೋಷಿಸುವಂತಹ ಅವರ ಕ್ರಮ ಮುಂದುವರೆದಿದ್ದೇ ಆದ್ರೆ ಅವರನ್ನು ನಾವು ಭೂಪಟದಿಂದಲೇ ಅಳಿಸಿ ಹಾಕ್ತೀವಿ. ಸದ್ಯ ಈಗ ಪಾಕಿಸ್ತಾನದವರೇ ಡಿಸೈಡ್ ಮಾಡಬೇಕು ನಾವು ನಕ್ಷೆಯಲ್ಲಿ ಇರಬೇಕಾ ಬೇಡವಾ ಅಂತ. ನಾವು ಈ ಹಿಂದೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಸಾಕಷ್ಟು ತಾಳ್ಮೆಯನ್ನ ಪ್ರದರ್ಶನ ಮಾಡಿದ್ವಿ. ಆದ್ರೆ ಇನ್ಮುಂದೆ ಹಾಗಿರೋದಿಲ್ಲ. ಮುಂದಿನ ಸಲ ನಾವು ಅವರನ್ನ ನಕ್ಷೆಯಿಂದಲೇ ಅಳಿಸಿ ಹಾಕ್ತೀವಿ. ನಿಮ್ಮ ನ್ಯೂಕ್ಲಿಯರ್ ಬೆದರಿಕೆಗೆಲ್ಲ ನಾವು ಜಗ್ಗೋದಿಲ್ಲ ಅಂತ ನೇರವಾಗಿ ಭಾರತದ ಆರ್ಮಿ ಚೀಫ್ ಪಾಕಿಸ್ತಾನಕ್ಕೊಂದು ಧಮಕಿ ಹಾಕ್ತಾರೆ. ಇದಕ್ಕೆ ಮುಂದುವರೆದು ಉಪೇಂದ್ರ ದ್ವಿವೇದಿ ಹೇಳದಂತಹ ಒಂದು ಮಾತಿದೆಯಲ್ಲ, ಇದು ಭಾರಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅದೇನು ಕೇಳಿದ್ರೆ, ದೇವರ ದಯೆ ಇದ್ರೆ ಆದಷ್ಟು ಶೀಘ್ರದಲ್ಲಿ ನಿಮಗೆಲ್ಲ ಆ ಅವಕಾಶ ಸಿಗುತ್ತೆ ಅಂತ ಹೇಳಿ ಅಲ್ಲಿದ್ದಂತಹ ಭಾರತೀಯ ಸೈನಿಕರನ್ನ ಉದ್ದೇಶಿಸಿ ಆರ್ಮಿ ಚೀಫ್ ಹೇಳ್ತಾರೆ. ಮಿತ್ರರೇ, ಇದು ಸಣ್ಣ ಮಾತಲ್ಲ. ಅಂದ್ರೆ ಆದಷ್ಟು ಶೀಘ್ರವಾಗಿ ಪಾಕಿಸ್ತಾನದ ಮೇಲೆ ಭಾರತ ಮತ್ತೊಮ್ಮೆ ಯುದ್ಧಕ್ಕೆ ಸಿದ್ಧವಾಗಿದೆ. ಈ ಸಂದೇಶವನ್ನ ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ. ಒಂದು ಕಡೆ ಭಾರತದ ಭೂಸೇನೆಯ ಮುಖ್ಯಸ್ಥರು ಈ ರೀತಿಯಾಗಿ ಪಾಕಿಸ್ತಾನಕ್ಕೆ ಧಮಕಿ ಹಾಕ್ತಾ ಇದ್ರೆ, ಇನ್ನೊಂದು ಕಡೆ ಭಾರತದ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಸಾಬ್ ಕೂಡ ಪಾಕಿಸ್ತಾನಕ್ಕೆ ನೀರಿಳಿಸಿದ್ದಾರೆ. ಏರ್ ಚೀಫ್ ಮಾರ್ಷಲ್ ಮಾತು ಯಾಕೆ ಮುಖ್ಯ ಆಗುತ್ತೆ ಕೇಳಿದ್ರೆ, ಇದೇ ಮೊಟ್ಟ ಮೊದಲ ಬಾರಿಗೆ ಆಪರೇಷನ್ ಸಿಂಧೂರದ ವೇಳೆ ನಾವು ಪಾಕಿಸ್ತಾನಕ್ಕೆ ಎಷ್ಟು ನಷ್ಟ ಮಾಡಿದೀವಿ, ಏನನ್ನು ನಷ್ಟ ಮಾಡಿದೀವಿ ಅಂತ ಬಹಳ ಅಕ್ಯುರೇಟ್ ಆಗಿ ಮಾತನಾಡಿದ್ದಾರೆ. ಇಷ್ಟು ದಿನ ಭಾರತ ಪಾಕಿಸ್ತಾನಕ್ಕೆ ಎಷ್ಟೇ ನಷ್ಟ ಮಾಡಿದ್ರೂ ಕೂಡ ಅದನ್ನ ಓಪನ್ ಆಗಿ ಹೇಳ್ತಾ ಇರಲಿಲ್ಲ. ನಾವು ಅವರ ಏರ್ ಬೇಸಿಗೆ ಹೊಡೆದಿದ್ದೀವಿ, ಉಗ್ರರ ತಾಣಗಳನ್ನ ನಾಶ ಮಾಡಿದೀವಿ, ರನ್ವೇಗಳನ್ನ ನಾಶ ಮಾಡಿದೀವಿ.
ಕೆಲ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಧ್ವಂಸ ಮಾಡಿದೀವಿ ಅಂತಷ್ಟೇ ಭಾರತೀಯ ಸೇನೆ ಹೇಳ್ತಾ ಇತ್ತು. ಆದರೆ ಈ ಬಾರಿ ಭಾರತದ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಸಾಬ್ ಹೇಳ್ತಾರೆ, ನಾವು 12 ಪಾಕಿಸ್ತಾನದ ಫೈಟರ್ ಜೆಟ್ಗಳನ್ನು ನಾಶ ಮಾಡಿದೀವಿ, ಅದರಲ್ಲಿ F-16 ಕೂಡ ಇತ್ತು, ಜೊತೆಗೆ JF-17 ಕೂಡ ಇತ್ತು. ಇಲ್ಲಿಂದ ನಿಮಗೆ ಅರ್ಥ ಆಗುತ್ತೆ ಭಾರತೀಯ ಸೇನೆಯ ಉದ್ದೇಶ ಏನು, ಯಾಕೋಸ್ಕರವಾಗಿ ಅವರು ಪಾಕಿಸ್ತಾನಕ್ಕೆ ಧಮಕಿ ಹಾಕ್ತಾ ಇದ್ದಾರೆ. ಇದು ನಿಜವಾಗ್ಲೂ ಪಾಕಿಸ್ತಾನಕ್ಕೆ ಹಾಕಿದಂತಹ ಧಮಕಿಯ ಅಥವಾ ಅಮೆರಿಕಾಗೆ ಕೊಟ್ಟಂತಹ ಸಂದೇಶವಾ? ಇದು ಭಾರತದ ಏರ್ ಚೀಫ್ ಮಾರ್ಷಲ್ AP ಸಿಂಗ್ ಅವರ ಮಾತಿನಲ್ಲೇ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದು ಹೇಗೆ ಕೇಳ್ತೀರಾ? AP ಸಿಂಗ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಪದೇ ಪದೇ ಹೇಳಿದ್ದೇನು, ನಾವು F-16 ಅನ್ನ ಹೊಡೆದು ಹಾಕಿದೀವಿ. ಆಪರೇಷನ್ ಸಿಂಧೂರ ನಡೆದು ಇಷ್ಟು ದಿನ ಆದ್ರೂ ಕೂಡ ಭಾರತ ಎಲ್ಲೂ ಸಹ F-16 ಬಗ್ಗೆ ಮಾತನಾಡಿರಲಿಲ್ಲ. F-16 ಬಗ್ಗೆ ಅನೇಕ ವರದಿಗಳು ಬರ್ತಾ ಇದ್ವು. ಭಾರತ ದಾಳಿಯಲ್ಲಿ F-16ಗೆ ಹಾನಿಯಾಗಿದ್ದಾವೆ ಅಂತ ಕೆಲ ಮೀಡಿಯಾ ರಿಪೋರ್ಟ್ಗಳು ಕೂಡ ಇದ್ವು. ಭಾರತೀಯ ಮಾಧ್ಯಮಗಳು ಕೂಡ ಇದನ್ನು ವರದಿ ಮಾಡ್ತಾ ಇದ್ವು. ಆದರೆ ನಮ್ಮ ಸೇನೆಯಾಗಲಿ ನಮ್ಮ ಸರ್ಕಾರವಾಗಲಿ ಎಲ್ಲೂ ಕೂಡ F-16 ಬಗ್ಗೆ ತುಟಿ ಬಿಚ್ಚಿರಲಿಲ್ಲ. ಇದಕ್ಕೆ ಬಹಳ ಇಂಪಾರ್ಟೆಂಟ್ ಆದಂತಹ ಕಾರಣಗಳಿದೆ. ಮೊದಲನೇದಾಗಿ ಅಮೆರಿಕದ ಸೆಂಟಿಮೆಂಟ್ಗೆ ಹರ್ಟ್ ಆಗುತ್ತೆ. ಎರಡನೇದಾಗಿ ಈ ಲಾಕಿಡ್ ಮಾರ್ಟಿನ್ ಇದೆಯಲ್ಲ, ಇದರ ಜೊತೆಗೆ ಕೆಲ ಭಾರತದ ಒಪ್ಪಂದ ಕೂಡ ಇದೆ. ಹೀಗಾಗಿ ಆ ಕಂಪನಿಗೆ ಕೂಡ ನಷ್ಟ ಆಗಬಾರದು, ಅಮೆರಿಕದ ಸೆಂಟಿಮೆಂಟ್ಗೂ ಕೂಡ ಹರ್ಟ್ ಆಗಬಾರದು ಅಂತ ಹೇಳಿ ಭಾರತ F-16 ಅನ್ನ ತನ್ನ ಹೇಳಿಕೆಯಿಂದ ಯಾವಾಗಲೂ ಕೂಡ ಹೊರಗಿಟ್ಟಿರ್ತಾ ಇತ್ತು. ಆದರೆ ಭಾರತದ ಸೇನೆಗೆ ಬಹಳ ಸ್ಪಷ್ಟವಾಗಿ ಏನು ಗೊತ್ತಿತ್ತು ಅಂತಂದರೆ, ಪಾಕಿಸ್ತಾನ ತನ್ನ ಹ್ಯಾಂಗರ್ಗಳಲ್ಲಿ F-16 ಅನ್ನು ನಿಲ್ಲಿಸಿತ್ತು. ಭಾರತದ ದಾಳಿಯಲ್ಲಿ ಅಂದರೆ ಏರ್ ಬೇಸ್ನಲ್ಲಿರುವಂಥ ಹ್ಯಾಂಗರ್ಗಳಿಗೆ ಭಾರತ ಹೊಡಿತಲ್ಲ, ಆ ಸಂದರ್ಭದಲ್ಲಿ F-16ಗಳು ಧ್ವಂಸ ಆಗಿ ಹೋಗಿದ್ದಾವೆ ಎನ್ನುವಂಥ ವಿಚಾರ ಭಾರತೀಯ ಸೇನೆಗೆ ತಿಳಿದಿತ್ತು. ಆದರೂ ಕೂಡ ಭಾರತ ಅದನ್ನು ಕ್ಲೈಮ್ ಮಾಡಿರಲಿಲ್ಲ. ಹಾಗಾದರೆ ಈಗ ಯಾಕೆ ಭಾರತ ಕ್ಲೈಮ್ ಮಾಡ್ತಾ ಇದೆ? ಇಷ್ಟು ದಿನ ಆದ ಮೇಲೆ ಭಾರತಕ್ಕೆ ಯಾಕೆ ಜ್ಞಾನೋದಯ ಆಯಿತು ಕೇಳಿದ್ರೆ, ಇದು ಬಹಳ ಸಿಂಪಲ್ ಲಾಜಿಕ್. ಮೊನ್ನೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅಮೆರಿಕಾಗೆ ಹೋಗಿದ್ರು. ಅಮೆರಿಕಾಗೆ ಹೋದಂತಹ ಸಂದರ್ಭದಲ್ಲಿ ಅವ್ರೇನು ಹೇಳಿದ್ರು, ನಾವು 7 ಜೆಟ್ಗಳನ್ನು ಹೊಡೆದಾಕಿದ್ದೀವಿ ಅಂತ. ಆರಂಭದಲ್ಲಿ ಪಾಕಿಸ್ತಾನ 3 ಜೆಟ್ ಹೊಂದಿತ್ತು, ಆಮೇಲೆ 4ಕ್ಕೆ ಏರಿಸಿದ್ರು, ಅನಂತರ 5 ಆಯಿತು, ಅದಾದ ಬಳಿಕ 6 ಅಂತ ಹೇಳ್ತಾ ಇದ್ರು. ಈ ಬಾರಿ ಶಹಬಾಜ್ ಶರೀಫ್ ಅಮೆರಿಕಾಗೆ ಹೋದಂತಹ ಸಂದರ್ಭದಲ್ಲಿ ಟ್ರಂಪ್ ಜೊತೆಗೆ ಮಾತನಾಡ್ತಾ ಇದ್ದೀನಲ್ಲ, ಟ್ರಂಪ್ ವಿಶ್ವದ ಹಿರಿಯಣ್ಣ, ಹೀಗಾಗಿ ಒಂದು ಎಕ್ಸ್ಟ್ರಾ ಇರಲಿ ಅಂತ ಹೇಳ್ಬಿಟ್ಟು 7 ಜೆಟ್ಟನ್ನು ಹೊಡೆದಾಕಿದ್ದೀವಿ ಅಂತ ಹೇಳ್ಬಿಟ್ರು. ಪಾಕಿಸ್ತಾನ ಇದನ್ನು ಹೇಳಿದ್ರೆ ಭಾರತ ಏನು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಆದರೆ ಆ ಮಂಕ್ ದಿನ ಟ್ರಂಪ್ ಪಾಕಿಸ್ತಾನದ ಪ್ರಧಾನಿ ಹೇಳಿದ್ದನ್ನು ನಂಬಿಕೊಂಡು ಪ್ರೆಸ್ ಮೀಟ್ನಲ್ಲಿ ಅದನ್ನೇ ಉಲ್ಲೇಖ ಮಾಡಿ ಹೇಳ್ತಾರೆ, 7 ಜೆಟ್ಗಳ ಧ್ವಂಸ ಆಗಿ ಹೋಗಿದೆ ಅಂತ. ಯುದ್ಧ ಬಹಳ ಭೀಕರವಾಗಿ ಹೋಗ್ತಾ ಇತ್ತು, 7 ಜೆಟ್ಗಳನ್ನು ಹೊಡೆದಾಕಲಾಗಿತ್ತು, ಹೀಗಾಗಿ ನಾನು ಯುದ್ಧ ನಿಲ್ಲಿಸ್ಬಿಟ್ಟೆ. ಈ ಹಿಂದೆಯೂ ಕೂಡ ಟ್ರಂಪ್ ಯುದ್ಧ ವಿಮಾನಗಳ ನಷ್ಟ ಆಗಿದೆ, $ಮಿಲಿಯನ್ ಗಟ್ಟಲೆ ಹಣದ ಯುದ್ಧ ವಿಮಾನಗಳನ್ನ ಹೊಡೆದಾಕಲಾಗಿತ್ತು ಆಪರೇಷನ್ ಸಿಂಧೂರದ ವೇಳೆ ಅಂತ ಅವರು ಹೇಳಿದ್ರು. ಆದರೆ ಈ ಬಾರಿ ಮಾತ್ರ ಪಾಕಿಸ್ತಾನದ ಪ್ರಧಾನಿಯ ಹೇಳಿಕೆಯನ್ನು ಉಲ್ಲೇಖಿಸಿ 7 ಜೆಟ್ಗಳನ್ನು ಹೊಡೆದಾಕಲಾಗಿದೆ ಅಂತ ಟ್ರಂಪ್ ಹೇಳಿದ್ರು. ಅಂದ್ರೆ ಭಾರತದ್ದೇ ಜೆಟ್ಗಳನ್ನು ಹೊಡೆದಾಕಲಾಗಿದೆ ಎನ್ನುವ ಅರ್ಥದಲ್ಲಿ ಟ್ರಂಪ್ ಮಾತನಾಡಿದ್ರು. ಇದು ಭಾರತವನ್ನ ಕೆರಳಿಸ್ತು. ಪಾಕಿಸ್ತಾನದ ಸುಳ್ಳಿಗೆ ನೀವು ಇಷ್ಟೊಂದು ಬೆಲೆ ಕೊಡ್ತೀರಾ? ಅವ್ರು ಹೇಳಿದ ಮಾತನ್ನು ನಂಬಿಕೊಂಡು ನೀವು ಓಪನ್ ಆಗಿ ಒಬ್ಬ ವಿಶ್ವದ ನಾಯಕ ಅಂತ ಅನ್ಸ್ಕೊಂಡವನು ಪ್ರೆಸ್ ಮೀಟ್ನಲ್ಲಿ ಹೇಳ್ಬಿಡೋದಾ? ಇದಕ್ಕೆ ಸರಿಯಾಗಿ ಉತ್ತರ ಕೊಡೋದಕ್ಕೆ ನಿರ್ಧರಿಸಿದಂತಹ ಭಾರತ ಸರ್ಕಾರ ಮಾಡಿದ್ದೇನು ಕೇಳಿದ್ರೆ, ನಾವು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ F-16 ಅನ್ನ ಹೊಡೆದು ಹಾಕಿದೀವಿ, ಹ್ಯಾಂಗರ್ನಲ್ಲಿ ನಿಂತಹ ಜೆಟ್ಗಳೇ ಧ್ವಂಸ ಆಗಿ ಹೋಗಿದಾವೆ. ಇದನ್ನ ಭಾರತ ಈಗ ರಿವೀಲ್ ಮಾಡಿದೆ. ಈ ವಿಚಾರ ಅಮೆರಿಕಾಗೆ 100ಕ್ಕೆ 100ರಷ್ಟು ಇಷ್ಟ ಆಗೋದಿಲ್ಲ. ಅಮೆರಿಕ ತನ್ನ F-16ಗಾಗಲಿ ಅಥವಾ F-35ಗಾಗಲಿ ಇನ್ನೊಂದು ದೇಶದಲ್ಲಿ ಹಾನಿಯಾಗಿದೆ ಅಂತಂದರೆ ತನಗೇ ಆದಂಥ ಹಾನಿ ಎನ್ನುವ ರೀತಿಯಲ್ಲಿ ಭಾವಿಸುತ್ತೆ. ಯಾಕೆಂದರೆ ಅವರು ಬಿಲ್ಡಪ್ ಕೊಟ್ಟಿದ್ದಾರಲ್ಲ, ನಮ್ಮ F-16 ಅನ್ನು ಹೊಡೆಯುವಂಥ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಕೂಡ ಇಲ್ಲ, ಅಥವಾ ಯಾವುದೇ ಇನ್ನೊಂದು ಫೈಟರ್ ಜೆಟ್ಗಳು ಕೂಡ ಇಲ್ಲ. ನಮ್ಮ F-16 ಆಗಿರಬಹುದು, F-35 ಆಗಿರಬಹುದು, ವಿಶ್ವದ ಅತ್ಯಂತ ಶ್ರೇಷ್ಠವಾದಂಥ ಯುದ್ಧ ವಿಮಾನಗಳು. ಹೀಗಂತ ಅಮೆರಿಕ ತನ್ನ ಬೆನ್ನನ್ನು ತಾನೇ ತಟ್ಕೊಳ್ತಾ ಇರುತ್ತೆ. ಅದಕ್ಕೆ ಈಗ ಭಾರತ ಅಮೆರಿಕದ ಸೆಂಟಿಮೆಂಟ್ಗೆ ಹರ್ಟ್ ಮಾಡುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಹಾಗಾದರೆ ಭಾರತ ಹೇಳಿದ್ದು ಸತ್ಯವಾಗಿ ಕೇಳಿದ್ರೆ 100% ಸತ್ಯ. ಯಾಕಂದ್ರೆ ನಮ್ಮ ವಾಯುಸೇನೆ ಕೇವಲ ಸುಮ್ಮನೆ ಕ್ಲೈಮ್ ಮಾಡಿಲ್ಲ, ಎಲ್ಲದಕ್ಕೂ ಕೂಡ ಈಗಾಗಲೇ ದಾಖಲೆಯನ್ನು ಕೊಟ್ಟಿದ್ದಾರೆ. ನಾವು 11 ಏರ್ ಬೇಸ್ಗೆ ಹೊಡೆದಿದ್ವಿ, ಯಾವ್ಯಾವ ಹ್ಯಾಂಗರ್ಗಳಿಗೆ ಹೊಡೆದಿದ್ವಿ, ಅಲ್ಲಿ ಯಾವ ರೀತಿಯಾಗಿ ನಷ್ಟ ಆಗಿದೆ, ಎಲ್ಲದರ ಬಗ್ಗೆ ಸ್ಯಾಟಲೈಟ್ ಇಮೇಜ್ ಅನ್ನ ಈ ಹಿಂದೆಯೇ ಬಿಡುಗಡೆ ಮಾಡಿದ್ರು. ಆದ್ರೆ F-16 ಹೆಸರು ಹೇಳಿರಲಿಲ್ಲ. ಈಗ AP ಸಿಂಗ್ ಸಾಬ್ F-16 ಹೆಸರನ್ನು ಕೂಡ ಹೇಳಿದ್ರು. ಆದರೆ ಈ ಸಂದರ್ಭದಲ್ಲಿ ಪತ್ರಕರ್ತರು ಭಾರತದ ಏರ್ ಚೀಫ್ ಮಾರ್ಷಲ್ಗೆ ಒಂದು ಪ್ರಶ್ನೆ ಕೇಳ್ತಾರೆ, ಇಷ್ಟು ತಡವಾಗಿ ಯಾಕೆ ಹೇಳ್ತಾ ಇದ್ದೀರಿ? ಮೊದಲೇ ಹೇಳಬಹುದಿತ್ತಲ್ಲ, ಒಂದು ಕಡೆ ಪಾಕಿಸ್ತಾನ ಇಷ್ಟು ಜೆಟ್ಗಳನ್ನು ಹೊಡೆದಿದ್ದೀವಿ, ಅಷ್ಟು ಜೆಟ್ಗಳನ್ನು ಹೊಡೆದಿದ್ದೀವಿ ಅಂತ ಕ್ಲೈಮ್ ಮಾಡ್ತಾ ಇದೆ, ನೀವು ಸುಮ್ಮನೆ ಇದ್ದೀರಲ್ಲ ಅಂತ. ಅದಕ್ಕೆ ಏರ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಹೇಳ್ತಾರೆ, ನಾವು ಈಗಲೂ ಕೂಡ ಸುಮ್ಮನೆ ಇದ್ದೀವಿ, ಪಾಕಿಸ್ತಾನ ಎಷ್ಟು ಬೇಕಾದರೂ ಕ್ಲೈಮ್ ಮಾಡಿಕೊಳ್ಳಿ, ಅದ್ರ ಬಗ್ಗೆ ನಾವೇನೂ ಮಾತನಾಡೋದಿಲ್ಲ, ಯಾವುದೇ ತಕರಾರು ಕೂಡ ಇಲ್ಲ. ಅವ್ರಿಗೆ 6-7 ಅಂತ ಹೇಳ್ತಾ ಇದ್ದಾರಲ್ಲ, ಅಷ್ಟಕ್ಕೆ ನಿಲ್ಲಿಸೋದು ಬೇಡ. ಅವ್ರು ಬೇಕಾದರೆ 15 ಜೆಟ್ಗಳನ್ನು ಹೊಡೆದಿದ್ದೀವಿ ಅಂತ ಅಂದುಕೊಳ್ಳಲಿ. ನೆಕ್ಸ್ಟ್ ಟೈಮ್ ನಮ್ಮ ಮೇಲೆ ಯುದ್ಧಕ್ಕೆ ಬರುವಾಗ ಭಾರತದ ಬಳಿಯಲ್ಲಿ 15 ಜೆಟ್ಗಳು ಕಡಿಮೆ ಆಗಿದ್ದಾವೆ ಅಂತ ಲೆಕ್ಕಾಚಾರ ಹಾಕಿ ನಮ್ಮ ಮೇಲೆ ಯುದ್ಧಕ್ಕೆ ಬರಲಿ ಅಂತ ಹೇಳಿ ಭಾರತದ ಏರ್ ಚೀಫ್ ಮಾರ್ಷಲ್ ಹೇಳ್ತಾರೆ. ಪಾಕಿಸ್ತಾನ ತಮ್ಮ ಜನರನ್ನು ಖುಷಿಪಡಿಸೋದಕ್ಕೋಸ್ಕರವಾಗಿ ಎಷ್ಟು ಬೇಕಾದರೂ ಮನೋಹರ ಕಹಾನಿಗಳನ್ನು ಹೇಳಲಿ, ಅದಕ್ಕೆ ನಮ್ಮದೇನೂ ತಕರಾರಿಲ್ಲ ಅಂತ AP ಸಿಂಗ್ ಸಾಬ್ ಹೇಳಿದ್ದಾರೆ. ಮಿತ್ರರೇ, ಇಲ್ಲಿ ಮೆಸೇಜ್ ಬಹಳ ಕ್ಲಿಯರ್ ಆಗಿದೆ.
ಇಷ್ಟು ದಿನ ಭಾರತಕ್ಕೆ ಅಮೆರಿಕದ ಮುಲಾಜಿತ್ತು, ಅಮೆರಿಕದವರ ಮಾತಿಗೆ ನಾವು ಬೆಲೆ ಕೊಡ್ತಾ ಇದ್ವಿ, ಯಾಕೆಂದರೆ ನಮಗೆ ಅವ್ರ ಜೊತೆಗೆ ವ್ಯಾಪಾರ ಇತ್ತು. ಹೀಗಾಗಿ ಅಮೆರಿಕದ ಸಂಬಂಧವನ್ನು ಬಿಟ್ಟು ಕೊಡೋದಕ್ಕೆ ಸಾಧ್ಯ ಇಲ್ಲದೇ ಇರುವ ಕಾರಣದಿಂದಾಗಿ ಪಾಕಿಸ್ತಾನದ ಜೊತೆಗೂ ಕೂಡ ನಾವು ಸಂಯಮದಿಂದ ವರ್ತಿಸ್ತಾ ಇದ್ವಿ. ಆದರೆ ನಮಗೀಗ ಯಾವುದೇ ಮುಲಾಜಿಲ್ಲ. ಅಮೆರಿಕ ಮತ್ತು ಭಾರತದ ಸಂಬಂಧ ಎಷ್ಟು ಹಾಳಾಗಬೇಕೋ ಅಷ್ಟು ಹಾಳಾಗಿದೆ. ಈಗ ಅಮೆರಿಕದ ವಿಚಾರದಲ್ಲಿ ನಮಗೆ ಯಾವುದೇ ಮುಲಾಜು ಉಳಿದಿಲ್ಲ. ಈಗೇನಾದರೂ ಪಾಕಿಸ್ತಾನ ನಮ್ಮನ್ನು ಕೆಣಕುವಂತಹ ಪ್ರಯತ್ನ ಮಾಡಿದ್ದೆ ಆದರೆ ವಿನಾಶ ಆಗಿ ಹೋಗ್ಬಿಡುತ್ತೆ. ಪಾಕಿಸ್ತಾನವನ್ನು ಕಂಪ್ಲೀಟ್ ಮುಗಿಸಿಬಿಡ್ತೀವಿ. ಈ ಒಂದು ಮೆಸೇಜನ್ನು ಕನ್ವೆ ಮಾಡುವ ಉದ್ದೇಶದಿಂದಲೇ ಭಾರತದ ರಕ್ಷಣಾ ಸಚಿವರು ಕೂಡ ಮಾತನಾಡಿದ್ದು, ಭಾರತದ ಆರ್ಮಿ ಚೀಫ್ ಕೂಡ ಮಾತನಾಡಿದ್ದು, ಭಾರತದ ಏರ್ಫೋರ್ಸ್ ಚೀಫ್ ಕೂಡ ಮಾತನಾಡಿದ್ದು. ಇಲ್ಲಿ ಮೆಸೇಜ್ ಕೇವಲ ಪಾಕಿಸ್ತಾನಕ್ಕೆ ಮಾತ್ರ ಅಲ್ಲ, ಅಮೆರಿಕಾಗೂ ಕೂಡ ಇದು ಮೆಸೇಜ್. ಮಿತ್ರರೇ, ನನ್ನ ಒಂದು ಗ್ರಹಿಕೆ ಪ್ರಕಾರ ನಾನು ಹೇಳ್ತೀನಿ, ಪಾಕಿಸ್ತಾನಕ್ಕೆ ಅಮೆರಿಕ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಶಸ್ತ್ರಾಸ್ತ್ರಗಳನ್ನು ಕೊಡುತ್ತೆ. ಅವರು 80ರ ದಶಕದಲ್ಲಿ F-16 ಅನ್ನು ಪಾಕಿಸ್ತಾನಕ್ಕೆ ಕೊಟ್ಟಿದ್ರು. ಅದಾದ ನಂತರ ಅಮೆರಿಕ ಮತ್ತು ಪಾಕಿಸ್ತಾನದ ನಡುವೆ ಬಹಳ ದೊಡ್ಡ ಡಿಫೆನ್ಸ್ ಡೀಲ್ಗಳಾಗಿರಲಿಲ್ಲ. ಆದರೆ ಟ್ರಂಪ್ ಅವಧಿಯಲ್ಲೇ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಅತಿ ಮುಖ್ಯವಾಗಿ ಪಾಕಿಸ್ತಾನ ಅಮೆರಿಕದ ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಕಣ್ಣಿಟ್ಟಿದೆ. ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಮೆರಿಕ ಭಾರತಕ್ಕೆ ಮೆಸೇಜ್ ಪಾಸ್ ಮಾಡುವ ಉದ್ದೇಶದಿಂದ ಒಂದೆರಡು ಬ್ಯಾಟರಿಯ ಪೇಟ್ರಿಯಾಟ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಪಾಕಿಸ್ತಾನಕ್ಕೆ ಹಸ್ತಾಂತರ ಮಾಡಿದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಅಂತಹ ಬೆಳವಣಿಗೆಗಳು ಆದಷ್ಟು ಶೀಘ್ರವಾಗಿ ನಡೀತವೆ. ಇದೆಲ್ಲ ಮಿಲಿಟರಿ ವಿಚಾರವಾದರೆ, ಇನ್ನೊಂದು ಕಡೆಯಲ್ಲಿ ಈ ಏಷ್ಯಾ ಕಪ್ ವಿಚಾರವನ್ನು ಕೂಡ ಚಿಕ್ಕದಾಗಿ ನಿಮ್ಗೆ ಹೇಳಬೇಕು. ನಿಮಗೆಲ್ಲ ಗೊತ್ತೇ ಇದೆ, ಏಷ್ಯಾ ಕಪ್ ಫೈನಲ್ನಲ್ಲಿ ಭಾರತ ಪಾಕಿಸ್ತಾನವನ್ನು ಹೀನಾಯವಾಗಿ ಸೋಲಿಸ್ಬಿಡ್ತು. ಅನಂತರ ಟ್ರೋಫಿಯನ್ನ ಪಾಕಿಸ್ತಾನದ PCB ಅಧ್ಯಕ್ಷ ಮೊಹಸಿನ್ ನಖ್ವಿ ಕದ್ದು ಪರಾರಿಯಾಗಿರುವಂತಹದ್ದು ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಚಾರ. ಆ ಸಂದರ್ಭದಲ್ಲೇ ನಿಮಗೊಂದು ಮಾತು ಹೇಳಿದ್ದೆ. ಪಾಕಿಸ್ತಾನ ಇದಕ್ಕೋಸ್ಕರವಾಗಿ ಮೊಹಸಿನ್ ನಖ್ವಿಗಾಗಿರಬಹುದು ಅಥವಾ ಭಾರತದ ಫೈಟರ್ ಜೆಟ್ಗಳು ಬಿದ್ವು ಅಂತೇಳಿ ಫೀಲ್ಡ್ನಲ್ಲೇ ಸನ್ನೆ ಮಾಡಿ ತೋರಿಸಿದ್ದಂತಹ ರೌಫ್ಗಾಗಿರಬಹುದು ಬಡ್ತಿಯನ್ನು ಕೊಡುತ್ತೆ, ಅಂದ್ರೆ ಪ್ರಮೋಷನ್ ಕೊಡುತ್ತೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದೀಗ 100ಕ್ಕೆ 100 ಸತ್ಯ ಆಗಿದೆ. ಮೊಹಸಿನ್ ನಖ್ವಿಗೆ ಪಾಕಿಸ್ತಾನ ಈಗ ಶಹೀದ್ ಜುಲ್ಫಿಕರ್ ಅಲಿ ಭುಟ್ಟೋ ಎಕ್ಸಲೆನ್ಸ್ ಗೋಲ್ಡ್ ಮೆಡಲ್ ಅನ್ನು ಘೋಷಣೆ ಮಾಡಿದೆ. ಯಾಕೋಸ್ಕರವಾಗಿ ಈ ಗೋಲ್ಡ್ ಮೆಡಲ್ ಕೊಡಲಾಗಿದೆ ಅಂತಂದ್ರೆ, ಏಷ್ಯಾ ಕಪ್ನ ಸಂದರ್ಭದಲ್ಲಿ ತತ್ವಬದ್ಧ ಮತ್ತು ಧೈರ್ಯಶಾಲಿ ಆದಂತಹ ನಿರ್ಧಾರವನ್ನು ಕೈಗೊಂಡಿದ್ದಕ್ಕಾಗಿ ಮೊಹಸಿನ್ ನಖ್ವಿಗೆ ಈ ಒಂದು ಗೋಲ್ಡ್ ಮೆಡಲ್ ಅನ್ನು ಕೊಡಲಾಗಿದೆ ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ. ಅಂದ್ರೆ ಪಾಕಿಸ್ತಾನದವರು ಯಾವ ಲೆವೆಲ್ ನಲ್ಲಿ ಇದ್ದಾರೆ ಅಂತ ಯೋಚನೆ ಮಾಡಿ. ಒಂದು ಕಡೆ ಭಾರತದ ವಿರುದ್ಧ ಹೀನಾಯವಾಗಿ ಸೋತಂತಹ ಆಸಿಮ್ ಮುನೀರ್ಗೆ ಫೀಲ್ಡ್ ಮಾರ್ಷಲ್ ನಂತಹ ಬಿರುದು ಕೊಟ್ಟು ಗೌರವಿಸಿದೆ. ಈಗ ಏಷ್ಯಾ ಕಪ್ ನಲ್ಲಿ ಪಾಕಿಸ್ತಾನದ ಟೀಮ್ ಹೀನಾಯವಾಗಿ ಸೋತೋಗಿದೆ. 3 ಮ್ಯಾಚ್ಗಳನ್ನ ಭಾರತದ ವಿರುದ್ಧ ಆಡಿ 3ಕ್ಕೆ 3 ಸೋತು ಬಿಟ್ಟಿದೆ. ಇನ್ನು ಪಾಕಿಸ್ತಾನದ ಗೃಹ ಸಚಿವ PCB ಅಧ್ಯಕ್ಷ ಜೊತೆಗೆ ACC ಅಧ್ಯಕ್ಷನೂ ಆಗಿರುವಂತಹ ಮೊಹಸಿನ್ ನಖ್ವಿ ಟ್ರೋಫಿ ವಿಚಾರದಲ್ಲಿ ಯಾವ ರೀತಿಯಾಗಿ ನಾಟಕ ಮಾಡ್ದ, ಆತನ ಡ್ರಾಮಾಗಳೇನು ಎಲ್ಲವುದನ್ನ ಇಡೀ ಜಗತ್ತು ಲೈವ್ ನಲ್ಲೇ ನೋಡಿದೆ. ಇಷ್ಟಾದ್ರೂ ಕೂಡ ಆತನಿಗೆ ಗೋಲ್ಡ್ ಮೆಡಲ್ ಅನ್ನ ಘೋಷಣೆ ಮಾಡುತ್ತೆ ಅಂತಂದ್ರೆ ಪಾಕಿಸ್ತಾನ ನೈತಿಕವಾಗಿ ಯಾವ ಪ್ರಮಾಣದಲ್ಲಿ ದಿವಾಳಿಯಾಗಿದೆ ಅಂತ ನೀವೇ ಯೋಚನೆ ಮಾಡಿ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.